ಬ್ರಹ್ಮಾವರ ಕೊಕ್ಕರ್ಣಿಯಲ್ಲಿ ಆಯೋಜಿಸಿದ್ದ ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಂಚ ಗ್ಯಾರಂಟಿ ಯೋಜನೆಯ ಸಮಾವೇಶದಲ್ಲಿ ಅವರು ಮಾತನಾಡಿದರು. ನಾನು ಸೋತವ ವಿಧಾನಸಭೆಗೆ ಪ್ರವೇಶಿಸಲು ನನಗೆ ನೀವೇ ಅಧಿಕಾರ ಕೊಡಲಿಲ್ಲ. ಆದರೂ ಹೊಳೆಬೈಲಿನ ಗ್ರಾಮಸ್ಥರು ಶೌಚಾಲಯ ನಿರ್ಮಿಸಿಕೊಡುವಂತೆ ಮನವಿ ಮಾಡಿದ್ರು. ಅದಕ್ಕೆ ಸ್ಪಂದಿಸಿ ಶೌಚಾಲಯ ನಿರ್ಮಿಸಿಕೊಡುವ ಭರವಸೆ ನೀಡಿದೆ. ನಾನು ಶೌಚಾಲಯ ನಿರ್ಮಿಸಿಕೊಡುವ ವಿಷಯ ಉಡುಪಿ ಶಾಸಕರಿಗೆ ಗೊತ್ತಾಗಿದೆ. ಪ್ರಸಾದ್ ಹತ್ತಿರ ಹಣ ತೆಗೆದುಕೊಳ್ಳಬೇಡಿ, ನಾವೇ ಶೌಚಾಲಯ ನಿರ್ಮಾಣ ಮಾಡುತ್ತೇವೆ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದ್ರು. ಆದರೆ ಮರಳು ಬಂದು ಬಿದ್ದೆ ವಿನಃ ಶೌಚಾಲಯ ಮಾತ್ರ ನಿರ್ಮಾಣ ಆಗಲೇ ಇಲ್ಲ. ಮತ್ತೆ ಗ್ರಾಮಸ್ಥರು ವಿನಂತಿ ಮಾಡಿದ್ರು. ಆಗ ನನ್ನ ಸ್ವಂತ ಖರ್ಚಿನಿಂದ ಹೊಳೆಬೈಲಿನಲ್ಲಿ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದೇನೆ ಎಂದು ಹೇಳಿದ್ರು. ನಾವು ಶೌಚಾಲಯ ಮಾಡಬೇಕು, ನಾನು ಸೋತವ, ನನಗೆ ಸರ್ಕಾರದಲ್ಲಿ ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ನೀವೇ ಅಧಿಕಾರ ಕೊಡ್ಲಿ, ನೀವೇ ಅಧಿಕಾರ ನನಗೆ ಕೊಡ್ಲಿ. ಸೊ ನನಗೆ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನನ್ನ ಉದ್ದಿಮೆಯಲ್ಲಿ ನಾನು ಹೇಳಿದೆ, ನಾನು ಸ್ವಂತ ಖರ್ಚಲ್ಲಿ ಮಾಡ್ತೇನೆ, ಅದನ್ನು ನೀವು ಮಾಡಿ ಅಂತ. ಅದು ಬಿಜೆಪಿ ಅವರಿಗೆ ಗೊತ್ತಾಯ್ತು. ಯಾರಿಗೆ? ನಮ್ಮ ಶಾಸಕನಿಗೆ. ಬೇಡ ಬೇಡ ಬೇಡ, ಪ್ರಸಾದ ಹಣ ತಗೊಳ್ಬಿಡಿ, ನಾವು ಮಾಡ್ತೇವೆ ಅಂತೇಳಿ. ಪಾಪ ಅವ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲಿದ್ದು, ಅಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹಣ 3 ತಿಂಗಳಾಯ್ತು, ಶ್ರೀನಿವಾಸ್ ಪೂಜಾರ್ ಇದು ಕಣ್ಣಿಗೆ ಇದಕ್ಕೆ ಖಾಲಿ ಒಂದು ಹೊಯ್ಗೆ ತಂದು ಹಾಕಿದ್ದಾರೆ, ಇನ್ನೂ ಕೂಡ ಕೆಲಸ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ನಾನು ಹೋದ ವಾರ ನನ್ನ ಹತ್ರ ಸುಜಿತ್ ಮತ್ತು ಪಾಪ ಇಲ್ಲಿ ಗುರು ಬಂದು, ಅಣ್ಣ ನೀವು ಅದಕ್ಕೊಂದು ಸಹಾಯ ಮಾಡಿ, ಅವ್ರು ನಮ್ಗೆ ಮೋಸ ಮಾಡಿ ಹೋದ್ರು ಅಂತ ನಮ್ಮ ವೈಯಕ್ತಿಕ ಹಣದಿಂದ ಇವತ್ತು ಒಳಬೈಲಲ್ಲಿ ಶೌಚಾಲಯ ನಿರ್ಮಾಣ ಆಯ್ತು. ಕಾಂಗ್ರೆಸ್ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಇಬ್ಬರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯ ಬಗ್ಗೆ ಬಿಜೆಪಿ ಪಕ್ಷದವರು ಸಾಕಷ್ಟು ಅಪಪ್ರಚಾರ ನಡೆಸಿದ್ರು. ಆದರೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನವನ್ನಗೊಳಿಸಿ ಜನರ ಬದುಕನ್ನ ಬದಲಿಸುವ ಕೆಲಸ ಮಾಡಿದೆ. ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬಿಸುವ ಕೆಲಸ ಮಾಡಿದೆ ಎಂದು ಹೇಳಿದ್ರು. ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡಬೂರು, ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಕರ್ಚೆ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ್ ಹೇರೂರು, ಮುಖಂಡರಾದ ಡಾ ಸುನೀತಾ ಶೆಟ್ಟಿ, ಡಾ ಸಂತೋಷ್ ಕುಮಾರ್ ಬೈರಂಪಳ್ಳಿ, ಸುಧೀಶ್ ಶೆಟ್ಟಿ, ನಾರಾಯಣ್ ಮರಕಾಲ, ವೆಂಕಟೇಶ್ ಸುವರ್ಣ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.